ನೋಡೋದಕ್ಕೆ ಶಾಕ್ ಆಗೋದೆ, ಏನಪ್ಪ ಇದು ಅಂತ. ಮೇಲ್ಗಡೆ ಇರೋದ ನೀವು? ಮೇಲ್ಗಡೆ ಇರೋದಾ? ನಾನು ಇವಾಗ ಕೆಳಗಡೆ ಮನೆ ಬಾಗಿಲು ತಟ್ಟುತ್ತಿದ್ದೆ ಇವಾಗ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಚೆನ್ನಾಗಿದ್ದೀನಿ ನೋಡ್ರಿ. ಇವಾಗ ಟೈಮ್ ಬಂದು 3:15 ರಾತ್ರಿ. ಟಿಪ್ಟೂರ್ ನೋಡ್ರಿ ಹೆಂಗೆ ಸದ್ದಾಗಿ ಮಲಿಕೊಂಡಿದೆ. ಒಂಚೂರು ಸೌಂಡ್ ಇಲ್ಲ, ಒಂಚೂರು ಸೌಂಡ್ ಇಲ್ದಂಗೆ ಎಲ್ಲರೂ ಮನಿಕೊಂಡವ್ರು ಆರಾಮಾಗಿ. ನಾನು ಕಿರು ಪ್ಲಾನ್ ಮಾಡಿ ನೆನ್ನೆ ಫುಲ್ಲು ಕೂತ್ಕೊಂಡು ದಸರಾಗೆ ಹೋಗೋಣ ಅಂತ. ಫಸ್ಟು ಕಾರಲ್ಲಿ ಹೋಗೋಣ ಅಂತ ಫ್ರೆಂಡ್ಗಳೆಲ್ಲ ಹೊರಟು, ಯಾಕೆ ಫ್ರೆಂಡ್ಗಳು ಬರೋಲ್ಲ ಅಂತ ಕೈ ಕೊಟ್ರಲ್ಲ ಅಂತ ನಾನು ಕಿರು ಹೋಗ್ಲೇಬೇಕು ಅಂತ ಹೊರಟಿದ್ದೀವಿ. ಇವಾಗ ಬಸ್ಸಲ್ಲಿ ಹೋಗೋಣ ಬೆಳಗ್ಗೆನೇ ಅಂದು, ಆಮೇಲೆ ಮತ್ತೆ ಬಸ್ಸಲ್ಲಿ ಬೇಡ, ಹೋದರೆ ಬಸ್ಸಲ್ಲಿ ತಿರುಗಾಡೋಕ್ಕಾಗಲ್ಲ ಕ್ಲೀನಾಗಿ ಅಂತ ಮತ್ತೆ ಬೈಕಲ್ಲೇ ಹೋಗೋಣ ಅಂತ ಬೈಕಲ್ಲಿ ಹೊರಟು. ಆದರೆ ಬೈಕ್ಗಳಿಲ್ಲ ಯಾವೂ ಕರೆಕ್ಟಾಗಿ. ನಮ್ಮದು ಹೊಸ ಬೈಕು ತಗೊಂಡೋಗಿ ಶೋರೂಮಿಗೆ ಬಿಟ್ಟಿದ್ದೀವಿ ರಿಪೇರಿಗೆ, ಅದನ್ನು ಕೊಟ್ಟಿಲ್ಲ. ಅವ್ರದ್ದು NS ಇದೆ, ಅವ್ರ ಅಣ್ಣ ನನಗೆ ಬೇಕು ತಿರ್ಗಾಡೋಕ್ಕೆ, ಇಲ್ಲ ಹಬ್ಬ ಇದೆ ಗಣೇಶ ಬಿಡ್ತಿದ್ದೀವಿ ಅಂತ ಅವ್ನು ಕೊಡಲಿಲ್ಲ. ಆದ್ದರಿಂದ ನಮ್ಮ ಹತ್ರ ಇರೋ ಹಳೆ ಗಾಡಿನೇ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇವಾಗ ಹೋಗಿ ಕಿರಣನ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟು ಮೈಸೂರಿಗೆ ಹೋಗ್ತಾ ಇರೋದೆ. ಅದು ವರ್ಲ್ಡ್ ಗಾಡೀಲಿ ಹೋಗ್ತಾ ಇದ್ದೀವಿ, ವರ್ಲ್ಡ್ ಡಿಸ್ಕವರಿಲಿ. ವರ್ಲ್ಡ್ ಈಸ್ ಗೋಲ್ಡು ಅಂತ ಹೊರಟಿದ್ದೀವಿ. ಎಲ್ಲರೂ ಮಧ್ಯದಲ್ಲಿ ಕೈ ಕೊಟ್ಟರೆ ಮೈಸೂರು ದಸರಾ ನೋಡ್ದಂಗೆ ನಾವು ಇವತ್ತು. ನೋಡೋಣ ಬರ್ರಿ ಹೆಂಗೆ ಮೈಸೂರಿಗೆ ತಲುಪ್ತೀವ, ದಸರಾ ನೋಡ್ತೀವ. ತುಂಬ ದಿನದ ಫ್ರೆಂಡ್ ಏನಲ್ಲ, ಡಿಗ್ರಿ ಕಾಲೇಜಲ್ಲಿ ಫ್ರೆಂಡ್ ಆಗಿದ್ದು. ಆದರೂ ತುಂಬ ಕ್ಲೋಸ್ ಆಗಿಬಿಟ್ಟ. 1 ವರ್ಷ 2 ವರ್ಷ ಅಷ್ಟೇ ಜೊತೆಲಿದ್ದಿದ್ದು. ತುಂಬ ಅಂದರೆ ತುಂಬಾ ಕ್ಲೋಸ್ ಆಗಿಬಿಟ್ಟ ನನಗೆ. ಒಂಥರ ನಾನು ಎಲ್ಲೇ ಇದ್ದರೂ ಸುಮ್ಮನೆ ಫೋನ್ ಮಾಡಿದರೆ ಗಾಡಿ ತಗೊಂಬರಲ್ಲ ಅಂತ ಟಿಪ್ಟೂರಿಗೆ ಬಂದಾಗ ಗಾಡಿ ತಗೊಂಬರೋನು. ಎಲ್ಗಾರು ಹೋಗೋಣ ಬಾರಲ್ಲ ಹಿಂಗೆ ಅಂದರೆ ತಿರ್ಗಾಡಕ್ಕೆ ಬರೋನು. ಎಲ್ಲರೂ ಸ್ಪೋರ್ಟ್ಸ್ ಇದೆ ಅಂದರೆ ಸ್ಪೋರ್ಟ್ಸಿಗೆ ಹೋಗೋಣ ಅಂದರೆ ಸ್ಪೋರ್ಟ್ಸಿಗೆ ಬರೋನು. ತುಂಬ ಇನ್ನೋಸೆಂಟ್ ಹುಡುಗ ಒಟ್ಟಿನಲ್ಲಿ ಅವನು. ನಾನು ನೋಡಿದ ತಕ್ಕನಾಗೆ ತುಂಬ ಇನ್ನೋಸೆಂಟ್ ಅಂದರೆ ತುಂಬ ಇನ್ನೋಸೆಂಟು ಅವನು. ಕಿರಣ ಮಾತ್ರ ತುಂಬ ಒಳ್ಳೆ ಹುಡುಗ ಮಾತ್ರ. ಅವಾಗಲೇ ಫೋನ್ ಮಾಡಿದ್ದೀನಿ, ಫೋನ್ ಮಾಡಿದ್ರು ಕೂಡ ಇಲ್ಲಿ ಕಾಣಿಸ್ತಾನೇ ಇಲ್ಲ, ಮತ್ತೆ ಫೋನ್ ಮಾಡಿಲ್ಲ. ಎಂತ ಮಾಡ್ತಾ ಇದ್ದಾನೆ ಇವನು? ಇಲ್ಲಿ ಯಾವುದು ಇವ್ರ ಬೀದಿ? ಇದೇ ಬೀದಿ ಅನಿಸುತ್ತೆ, ಇಲ್ಲೇ ಅನಿಸುತ್ತೆ. ಮೇಲ್ಗಡೆ ಇರೋದ ನೀವು? ಮೇಲ್ಗಡೆ ಇರೋದಾ? ನಾನು ಇವಾಗ ಕೆಳಗಡೆ ಮನೆ ಬಾಗಿಲು ತಟ್ಟುತ್ತಿದ್ದೆ ಇವಾಗ. ನಾನೆಲ್ಲ ಕೆಳಗಡೆ ಇದೆಯಾ ಅಂತ. ನೀನು ಮತ್ತೆ ಮಾತಾಡೋದಿಲ್ಲ, ಒಳಗಡೆಯಿಂದಲೇ ಸೌಂಡ್ ಬಂತಲ್ಲ. ಈ ಥರ ಅಲ್ಲ ಮಾಮ. ಬಾಯ್. ಸಿಪಿನು ಕೂತ್ಕೊಳ್ಳ. ಟವಲ್ ಅಂತೆ, ಟವಲ್ ನಾನು ಹಂಗೆ ಕೂತ್ಕೊಂಬಂದಲ್ಲ. ಯೋಗ ನಂದಿರ್ಬೇಕಾಯ್ತು ನಿನಗೆ. ಯೋಗ ನಂದಿ ಇವು ಸರಿಯಾಗಿ ಮಿಂಟ್ರಿ ಕೊಡ್ತಾನೆ. ಇವನು ಇಲ್ಲಿರ್ಬಾರ್ದಾಯ್ತು, ಪಾರ್ಟಿನಲ್ಲಿರ್ಬೇಕಾಯ್ತು ನಾನು. ಅಲ್ಲ, ಈ ಥರ ಹಳೆ ಗಾಡಿ ಎತ್ಕೊಂಡು ಹೊರಟಿದ್ದೀವಲ್ಲ ನಾವು ಮೈಸೂರಿಗೆ. ಮೈಸೂರು ದಸರಾ ನೋಡ್ತೀವ ಹಂಗೆ ನೋಡೋಣ, ನೋಡ್ತೀವ ಹೆಂಗೆ. ನಮ್ಮದು
ಹೊಸ ಗಾಡಿ ಇದ್ದಿದ್ರೆ ಏನು ಭಯ ಇರಲಿಲ್ಲ ಬೇಕಾದ್ರೆ. ಓಲ್ಡ್ ಈಸ್ ಗೋಲ್ಡಲ್ಲಿ ಒಂದು ಸ್ವಲ್ಪ ಭಯ ಆಗುತ್ತೆ. ಎಲ್ಲ ಸೈಲೆಂಟಾಗಿ ಮಲಗಿದಾರೆ ನೋಡಿ. ಯಾರು ಇದು ಮೈಸೂರು ದಸರಕ್ಕೆ ಹೋಗಲ್ವಾ ಅಂತ ಇಷ್ಟೊಂದು ಸೈಲೆಂಟಾಗಿ ಮಲಗಿದಾರಲ್ಲ. ಹೋಗ್ತಾರೆ. ಕಾಫಿ ತಗೊಳ್ಳ. ಹ್ಞೂ ಕಾಫಿ ಅಲ್ಲ, ನಾನು ನೋಡಿ ಗಾಬ್ರಾಬಿಟ್ಟು ಈ ಥರ ಎಲ್ಲ ಈ ಥರ ಬರ್ತೈತೆ ಅನ್ಕೊಂಡು ನಾನು ಅಯ್ಯಪ್ಪ. ಅಲ್ಲ, ಅವ್ರು ಗೊಂಬೆ ವೇಷ ಹಾಕೊಂಡ್ಬತ್ತಿರೋದು ಇಷ್ಟೊತ್ತಿನಲ್ಲಿ. ಅದುವೇ 4 ಗಂಟೆ ಟೈಮಲ್ಲಿ. ಅಂದರೆ ಇಲ್ಲಿ ಗಣಪತಿ ಬಿಡ್ತಿದಾರಲ್ಲ, ಅದಕ್ಕೆ ಗಣಪತಿ ಮೆರವಣಿಗೆಗೆ ಬಂದಿರೋದವರು. ಇಲ್ಲಿ ಗೊಂಬೆಗಳು ಇಟ್ಟಿದಾರಲ್ಲ. ಇವತ್ತೇ ನಿಮ್ಮೂರಲ್ಲೂ ಏನಪ್ಪ ಶುರು ಮಾಡ್ತಿದ್ದಾರೆ ಇಷ್ಟೊತ್ತಿಗೆ. ಅಲ್ಲ ಕಳ್ಳ, ಆ ಕಡೆಯಿಂದ ರೋಡಲ್ಲಿ ಬಂದವರು ಆ ಗೊಂಬೆ ಹಾಕೊಂಡ್ ಬತ್ತಿದಾರಲ್ಲ ಅವರು. ಯಪ್ಪ ನೋಡಿದೆ ಒಂದೇ ಅದಕ್ಕೆ ಕಾಣ್ಗಾಬ್ರೆ ಆಗ್ಬಿಡ್ತಾರೆ. ಏನು ಈ ಥರ ಬತ್ತೈತೆ ಅಂತ. ನಾನೇ ಒಂದೇ ಅದಕ್ಕೆ ಶಾಕ್ ಆಗೋದೆ, ಏನಪ್ಪ ಇದು ಅಂತ. ರಾತ್ರಿಯಿಂದಲೂ ನಾವೇನೋ ದೇವರಿಂದ ಏನಾದ್ರು ಫಂಕ್ಷನ್ ಮಾಡ್ತಿದ್ದಾರೆ ಅಂದ್ಕೊಂಡು ನೋಡ್ರಿ. ಇಲ್ಲಿ 4 ಗಂಟೆಗೆ ವಾಲಿಬಾಲ್ ಆಡಿಸ್ತಿದ್ದಾರೆ. ಇಲ್ಲಿ ರಾತ್ರಿಯಿಂದಲೂ ಆಡಿಸ್ತಿದಾರಂತೆ. ಆಗ್ತಾ ಯಾಪ ಒಳ್ಳೆ ಸಖತ್ತಾಗಿರೋ ಕೋಲ್ಟ್ ಬೇರೆ ಐತ್ಕೊಳ್ಳಿ. ಇಲ್ಲಿ ಸಖತ್ತಾಗಿರೋ ಕೋಲ್ಟ್ ಬೇರೆ ವಾಲಿಬಾಲ್ ಆಡೋಕ್ಕೆ. ಏನು ಇಟ್ಟಿದ್ದಾರಪ್ಪ ಪ್ರೈದ? ಅಲ್ಲಿ ಇಟ್ಟಿದಾರ, ಅಲ್ಲಿ ಚಿಕ್ಕ ಮಡ್ಲ 3-0. ನಡಿ ನಾವು ಇಲ್ಲಿ ವಾಲಿಬಾಲ್ ನೋಡ್ಕೊಂಡು ನಿಂತರು ಮೈಸೂರಿಗೆ ಹೋಗಲ್ಲ. ಆಮೇಲೆ ದಸರಾ ನೋಡಲ್ಲ, ಮೈಸೂರು ನೋಡಲ್ಲ, ಆನೆ ನೋಡಲ್ಲ. ಆಮೇಲೆ ವಾಲಿಬಾಲೇ ನೋಡ್ಕೊಂಡು ನಿಂತ್ಕೊಂಡ್ರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ ಮತ್ತೆ ಮುಂದಿನ ಬ್ಲಾಗಲ್ಲಿ. ಬಾಯ್.